ಹಾಯ್ ಹಲೋ ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೇಪರ್ 2 ಕಮ್ಯುನಿಕೇಷನ್ನ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸಂಪ್ಲವ ಈ ಒಂದು ಪದದ ಅರ್ಥ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಪ್ರಳಯ. ನೆಕ್ಸ್ಟ್ ಪ್ರಶ್ನೆ, ಯತಿ ವಿಲಂಘನ ಕನ್ನಡದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು ಎಂದು ಹೇಳಿದವನು. ಕೆ.ಸಿ. ರಾಜ ಆಗಿರ್ತಕ್ಕಂಥದ್ದು. ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಕನ್ನಡ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಅಂದರೆ ಕವಿರಾಜ ಮಾರ್ಗ. ನಾಲ್ಕನೇ ಪ್ರಶ್ನೆ, ಬಡಗಣ ಅಂತಂದರೆ ಉತ್ತರ, ಇದು ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ 4. ನೆಕ್ಸ್ಟ್ ಐದನೇ ಪ್ರಶ್ನೆ, ಕ್ಷತ ಎಂದರೆ ಗಾಯ ಅಂತೇಳಿ ಅರ್ಥ ಕೊಡುತ್ತೆ. ಆರನೇ ಪ್ರಶ್ನೆ, ನಿಚಯ ಪದದ ಅರ್ಥ ಗುಂಪು ಅಂತೇಳಿ ಅರ್ಥ ಕೊಡುತ್ತೆ. ನೆಕ್ಸ್ಟು ಮಾಡಿಯಾನು, ತಿಳಿದಾನು ಈ ಪದಗಳು ಸಂಭವಾರ್ಥಕ ಒಂದು ಪದಗಳಾಗಿವೆ. ನೆಕ್ಸ್ಟ್ ಎಂಟನೇ ಪ್ರಶ್ನೆ, ಪೌಜು ಇದರ ಸಮಾನಾರ್ಥಕ ಒಂದು ಪದಗಳು ದಂಡು ಮತ್ತು ಸೈನ್ಯ. ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಪೌಜು ಅಂದರೆ ದಂಡು ಮತ್ತು ಸೈನ್ಯ. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ, ಕಪಿಲಸಿದ್ಧ ಮಲ್ಲಿಕಾರ್ಜುನ ಯಾರ ಒಂದು ಅಂಕಿತನಾಮ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೋಡೋದಾದರೆ ಸೊನ್ನಲಿಗೆ ಸಿದ್ದರಾಮ, ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. ನೆಕ್ಸ್ಟ್ ಹತ್ತನೇ ಪ್ರಶ್ನೆ, ಪ ಪ ಬ ಬ ಮ ಈ ಒಂದು ಅಕ್ಷರಗಳ ಹುಟ್ಟಿನ ಆಧಾರದ ಮೇಲೆ ಇವುಗಳನ್ನು ಏನೆಂದು ಕರೆಯಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಓಷ್ಟೆ ಅಂತೇಳಿ ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಇಂಗಳ ಈ ಒಂದು ಪದದ ಅರ್ಥ ಏನಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ಬೆಂಕಿ ಅಂತೇಳಿ ಅರ್ಥ ಕೊಡುತ್ತೆ. ಇಂಗಳ ಅಂದರೆ ಬೆಂಕಿ. ನೆಕ್ಸ್ಟ್ ಪ್ರಶ್ನೆ, ತಬಲ ಇದು ಯಾವ ಒಂದು ಭಾಷೆಯಿಂದ ಬಂದಿರುವಂಥ ಪದ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಅರಬ್ಬಿ ಪದ. ತಬಲ ಎಂಬುದು ಅರಬ್ಬಿ ಪದ. ಇನ್ನು 13ನೇ ಪ್ರಶ್ನೆ, ಕೆಂಪು, ದೊಡ್ಡ, ಕರಿಯ ಈ ಒಂದು ಪದಗಳು ಯಾವೊಂದು ಇದಕ್ಕೆ ಸೇರುತ್ತವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಗುಣವಾಚಕಕ್ಕೆ ಸೇರಿರ್ತಕ್ಕಂಥದ್ದು. ಇನ್ನು 14ನೇ ಪ್ರಶ್ನೆ, ಕೊಡವರ ಪ್ರಸಿದ್ಧ ಕಲೆ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಉಮ್ಮತ್ತಾಟ್. ಕೊಡವರ ಪ್ರಸಿದ್ಧ ಕಲೆ ಉಮ್ಮತ್ತಾಟ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಕಪ್ಪೆ ಅರಭಟ್ಟನ ಕುರಿತು ತಿಳಿಸುವಂತಹ ಶಾಸನ ಬಾದಾಮಿ ಶಾಸನ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು ಸ್ಥಾನಪಲ್ಲಟವಾಗಿರುವಂತಹ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. ಅಂದರೆ RQSP ಬರ್ತಕ್ಕಂಥದ್ದು. ಫಸ್ಟ್ R ಬರಬೇಕು, ಅದಾದ ನಂತರ Q ಬರ್ತಕ್ಕಂಥದ್ದು, ಅದಾದ ನಂತರ S ಬರ್ತಕ್ಕಂಥದ್ದು, ಕೊನೆಯದಾಗಿ P ಬರ್ತಕ್ಕಂಥದ್ದು. ಓಕೆನಾ. ರಾಗಪ್ಪ ದೇಸಾಯರಿಗೆ ಬರೆದಿರುವ ಪತ್ರವನ್ನು ಬೇರೊಂದು ದೃಷ್ಟಿಯಲ್ಲಿ ನೋಡಬೇಕಾಗುತ್ತದೆ. ಫಸ್ಟ್ ಬರಬೇಕು. ಅದಾದ ನಂತರ ಅದು ಒಂದು ತಪ್ಪೊಪ್ಪಿಗೆಯ ಪತ್ರ. ಅದಾದ ನಂತರ ಆತ್ಮಹತ್ಯೆಯ ಪೂರ್ವದಲ್ಲಿ ಇದನ್ನು ಬರೆದಿದ್ದಾನೆ. ಕೊನೆಯದಾಗಿ ತಾನು ಚದುರಂಗದಾಟದಲ್ಲಿ ಸೋತದ್ದು ಎಂಬುದಾಗಿ ತಿಳಿಸಿದ್ದಾನೆ. 17ನೇ ಪ್ರಶ್ನೆ, ಕೃತಿ ಮತ್ತು ಕೃತಿಕಾರರನ್ನು ಕೊಟ್ಟಿದ್ದಾರೆ. ನನಸಾಗದ ಕನಸು ಕಡದಾಳ ಮಂಜಪ್ಪನವ್ರದ್ದು. ಹಿಂತಿರುಗಿ ನೋಡಿದಾಗ ತರಾಸು ಅವ್ರದ್ದು. ಉರಿ ಬರಲಿ ಸಿರಿ ಬರಲಿ RC ಹಿರೇಮಠ ಅವ್ರದ್ದು. ಇನ್ನು ಗೌರ್ಮೆಂಟ್ ಬ್ರಾಹ್ಮಣ ಅರವಿಂದ್ ಮಾರ್ಗತ್ತಿ ಅವ್ರದ್ದು. ಅದರಿಂದ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ, ಅಣ್ಕು ಈ ಒಂದು ಪದದ ಅರ್ಥ ಮುಳುಗು ಅಂತೇಳಿ ಅರ್ಥ ಕೊಡುತ್ತೆ. ನೆಕ್ಸ್ಟು ಗೆರಳದ ಪದ ಅಂತ ಕೊಟ್ಟಿದ್ದಾರೆ. ವೃತ್ಯಾನುಪ್ರಾಸ, ಇದನ್ನು ಸರಿಯಾಗಿ ಬರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ವೃತ್ಯಾನುಪ್ರಾಸ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 20ನೇ ಪ್ರಶ್ನೆ, ಒತ್ತಿ ಉಚ್ಚರಿಸದೆ ತೇಲಿಸಿ ಉಚ್ಚರಿಸುವ ಒತ್ತಕ್ಷರವನ್ನು ಏನಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ಶಿಥಿಲ್ವ ದ್ವಿತ್ವ ಅಂತೇಳಿ ಕರೀತಾರೆ. 21ನೇ ಪ್ರಶ್ನೆ, ಫಾರ್ಮಲ್ ಅಂದರೆ ಏನಂತ ಕೊಟ್ಟಿದ್ದಾರೆ.
ಫಾರ್ಮಲ್ ಅಂದರೆ ಔಪಚಾರಿಕ ಅಂತೇಳಿ ಅರ್ಥ ಕೊಡುತ್ತೆ. 22ನೇ ಪ್ರಶ್ನೆ, ಲಾವಣಿಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಪ್ರಮುಖ ಒಂದು ಪಾಶ್ಚಾತ್ಯ ವಿದ್ವಾಂಸ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಜಾನ್ ಎಫ್ ಫಿಲ್ಟ್ ಅಂತ ಹೇಳಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಗ್ರೀಕ್ ದುರಂತ ನಾಟಕಗಳ ಪ್ರಭಾವಕ್ಕೊಳಗಾಗಿ ರಚನೆಯಾದ ನಾಟಕ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 3 ಅಶ್ವತ್ಥಾಮನ್. 24ನೇ ಪ್ರಶ್ನೆ, ಅವಹಾದೂಳ್ ಕನ್ನಡ ಭಾಷೆಯ ಈ ಒಂದು ಕಾಲಘಟ್ಟಕ್ಕೆ ಸೇರುತ್ತೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 4 ಪೂರ್ವದ ಹಳೆಗನ್ನಡಕ್ಕೆ ಸೇರತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಗೆರೆಳೆದ ಒಂದು ಪದದ ಸ್ವರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಮೆನೆಪ್ಟಾನ್ ಮನಸ್ಸನ್ನು ಹಾಡಿನ ಸಾಲುಗಳ ಮತ್ತೆ ಮತ್ತೆ ಮಿಟ್ಟಿದ ಅಂತ ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ಅನ್ನುವುದು ದುರುಕ್ತಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಜತ್ತು ಈ ಒಂದು ಪದದ ಸಮಾನ ಅರ್ಥ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಜೊತೆ ಮತ್ತು ಕೂಡಿಕೆ ಅಂತೇಳಿ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಪ್ರಶ್ನೆ, ನಿಡುಮೂಗಿ ಇದು ಯಾವೊಂದು ಸಮಾಸ ಕೊಟ್ಟಿದ್ದಾರೆ. ನಿಡುಮೂಗಿ ಅನ್ನುವುದು ಇದು ಅಂಶಿ ಸಮಾಸ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಗಾದೆ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಹರಿಯುವ ಒಂದು ನೀರಿಗೆ ಡ್ಯಾಶ್ನ ಅಪ್ಪಣೆ ಅಂತ ಕೊಟ್ಟಿದ್ದಾರೆ. 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ದೊಡ್ಡ ನಾಯಕನ ಅಪ್ಪಣೆ ಬೇಕಾಗಿಲ್ಲ ಅಂತೇಳಿ ಅರ್ಥ. ಓಕೆನಾ. ನೆಕ್ಸ್ಟು ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕುಟ್ಯಾಧಿಪತಿ. ಗೋಪಾಲಕೃಷ್ಣ ಅಡಿಗರು ತರುತ್ತಿದ್ದ ಪತ್ರಿಕೆ ಹೆಸರು ಏನಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಸಾಕ್ಷಿ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 31ನೇ ಪ್ರಶ್ನೆ, ಗೌರವ ಡಾಕ್ಟರೇಟ್ ಪದವಿಯನ್ನು ಯಾರು ನೀಡುತ್ತಾರೆ ಅಂತ ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯಗಳು ಕೊಡ್ತಕ್ಕಂಥದ್ದು ಗೌರವ ಡಾಕ್ಟರೇಟ್. ಓಕೆನಾ. ನೆಕ್ಸ್ಟು ಇದು ಡಬಲ್ ಆಗಿದೆ, ಒಂದು ನಿಮಿಷ. 32ನೇ ಪ್ರಶ್ನೆ, ಸ್ಥಾನ ಪಲ್ಲಟವಾಗಿರುವ ಪದಗಳನ್ನು ಅರ್ಥವತ್ತಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 SQRP ಆಗುತ್ತೆ. ಓಕೆನಾ. ಗಾಂಧಿ ಕಥನ ಎನ್ನುವುದು ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ. ನೆಕ್ಸ್ಟು 33, ಕೆಳಗಿನವರಲ್ಲಿ ಶಾಸನ ತಜ್ಞರು ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬೆಂಜಮಿನ್ ಲೂಯಿ ರೈಸ್ ಆಗಿರ್ತಕ್ಕಂಥದ್ದು ಸರಿಯಾದ ಉತ್ತರ. 34ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಪ್ರಥಮ ಪುರುಷ ಸರ್ವನಾಮ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅವಳು. 35ನೇ ಪ್ರಶ್ನೆ, ಕೂಡಲ ಸಂಗಮ ಎಂಬುದು ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ದುರುಕ್ತಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಅಪ್ಡೇಟ್ ಆಗ್ತಕ್ಕಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.